ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪದ್ಮಾವತಿ. ಮನೆಯಲ್ಲೇ ಮೊಳಕೆ ಕಾಳು ಪಲ್ಯ ಮಾಡೋ ವಿಧಾನ ನೋಡ್ರಿ. ನಾನು ಗ್ಯಾಸ್ ಸ್ಟವ್ ಹಚ್ಚಿದ್ದೀನಿ. ಅದರಲ್ಲಿ ಒಂದು ಪಾತ್ರೆ ಇಡ್ತಿದ್ದೀನಿ. ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ್ಮೇಲೆ ಆಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕು. ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೊಂಡು ಸ್ವಲ್ಪ ಎಲ್ಲ ಎಣ್ಣೆಲೆಲ್ಲ ಕರಿಬೇಕು, ಚೆನ್ನಾಗಿ ಡ್ರೈ ಆಗ್ಬೇಕು ಎಣ್ಣೆಲೆಲ್ಲ. ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಲ್ಲ ಹಸಿ ವಾಸನೆಲ್ಲ ಹೋಗ್ಬೇಕು. ಅಂದರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲ ಅಂತ ಅದು ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು. ನಿಮ್ಮನ್ನು ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನಟ್ಟು ಅದನ್ನು ಚೆನ್ನಾಗಿ ಎಲ್ಲ ಹಸಿ ವಾಸನೆಲ್ಲ ಹೋಗೋಂಗೆ ಚೆನ್ನಾಗಿ ಆವಾಗ ಇದು ಮಾಡ್ತಿರ್ಬೇಕು, ಚೆನ್ನಾಗಿ ಆಗುತ್ತೆ. ಈ ಥರ ಕೈ ಆಡಿಸ್ಬೇಕು. ಆಮೇಲೆ ಟೊಮೊಟೊನ ಚೆನ್ನಾಗಿ ನೋಡಿ ಈ ಥರ ಕೆಂಪು ಬಣ್ಣ ಆಗಿರಬೇಕು ಈರುಳ್ಳಿ ಮತ್ತು ಟೊಮೊಟೊ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿನ ಅಷ್ಟೇ ಅದನ್ನು ಎಲ್ಲ ಚೆನ್ನಾಗಿ ಯಾವುದೇ ಒಂದು ತರಕಾರಿ ಆಗಲಿ ಎಲ್ಲ ಒಂದು ಸ್ವಲ್ಪ ಎಣ್ಣೆಲೆಲ್ಲ ಇದಾಗಬೇಕು. ಇಲ್ಲಾಂದ್ರೆ ಆಮೇಲೆ ಅದು ಚೆನ್ನಾಗಿ ಅನಿಸಲ್ಲ, ಯಾಕಂದ್ರೆ ಹಸಿ ತಿಂದಂಗೆ ಆಗುತ್ತೆ. ಒಂದು ಸ್ವಲ್ಪ ನೋಡಿರಿ ಕಡಲೆ ಬೀಜ ಹಾಕ್ಕೊತಿದ್ದೀನಿ. ಕಡಲೆ ಬೀಜ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ಕಡಲೆ ಬೀಜ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದೆಲ್ಲ ಶೇಂಗಾ ಅಂತಾರೆ ಇದಕ್ಕೆಲ್ಲ. ಒಂಚೂರು ಅರಿಶಿನ, ಒಂದು ಸ್ವಲ್ಪ ಮಸಾಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೇಕು. ನಾವು ಜಾಸ್ತಿ ಮಸಾಲೆ ತಿನ್ನೋಲ್ಲ, ಹಂಗೆ ಸ್ವಲ್ಪ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀವಿ ನಾವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕ್ರಿ. ಆಮೇಲೆ ಸ್ವಲ್ಪ ಹಾಕಿದ್ರೆ ಆಮೇಲೆ ಒಂಚೂರು ತಿಂದಾದ್ಮೇಲೆ ಒಂದು ಸ್ವಲ್ಪ ಸಣ್ಣದು ಉಪ್ಪು ಹಾಕೋಬೇಕ್ರಿ. ನಾನು ದಪ್ಪನ ಉಪ್ಪು ಹಾಕೋದೀನಿ. ಆಮೇಲೆ ಇದಿಲ್ಲ. ಆಮೇಲೆ ಮೊಳಕೆ ಕಾಳು ನೋಡಿರಿ. ಮೊಳಕೆ ಕಾಳು ಪಲ್ಯ ಮಾಡ್ಬೇಕಂದ್ರೆ ಇಷ್ಟು ಈಜಿ. ಅದೇನು ನೀವು ರೊಟ್ಟಿಲಾದ್ರೂ ತಿನ್ಬೋದು, ಚಪಾತಿಲಾದ್ರೂ ತಿನ್ಬೋದು. ವಾರದಲ್ಲಿ ಒಂದು ಸರ್ತಿ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನ ಹೆಲ್ದಿ ಆಗಿರುತ್ತೆ. ಈ ಥರ ಹಸಿ ಕಾಳು ಪಲ್ಯ ತಿನ್ಬೇಕಂತ ಇದಾಗುತ್ತಲ್ಲ, ಚಪಾತಿ ಎಲ್ಲ ಸೂಪರ್ ಆಗಿರುತ್ತೆ.